ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಿಯಾಂಕಾ. ಇವತ್ತು ಒಂದು ಅದ್ಭುತವಾದ ಡಿಶನ್ನು ಟ್ರೈ ಮಾಡೋಣ. ಅದೇನೆಂದರೆ ರುಚಿಕರವಾದ ಕೈಮಾ ಗ್ರೇವಿ. ಇದು ಯಾಕೆ ಸ್ಪೆಷಲ್ ಅಂತ ಅಂದರೆ, ನೀವು ನೋಡಿರ್ಬೋದು ಸುಮಾರು ಜನ ಇದಕ್ಕೆ ಕಡಲೆ ಹಿಟ್ಟು ಅಥವಾ ಮೊಟ್ಟೆ ಇದನ್ನೆಲ್ಲ ಹಾಕಿ ಕೈಮಾ ಗ್ರೇವಿ ಮಾಡ್ತಾರೆ. ಆದರೆ ಇಲ್ಲಿ ನಾವು ಕೈಮಾ ಉಂಡೆ ಮಾಡೋಕ್ಕೆ ಯಾವುದೇ ರೀತಿಯಾದ ಕಡಲೆ ಹಿಟ್ಟು ಮೊಟ್ಟೆನ ಉಪಯೋಗಿಸದೆ ಬರೀ ಮಟನ್ ಮಿನ್ಸ್ಡ್ ಮೀಟ್ನ ಯೂಸ್ ಮಾಡಿ ಕೈಮಾ ಗ್ರೇವಿ ಮಾಡ್ತಾಯಿದ್ದೀವಿ. ಜಾಸ್ತಿ ತಡ ಮಾಡದೆ ನೋಡೋಣ ಬನ್ನಿ ಕೈಮಾ ಗ್ರೇವಿನ ಹೇಗೆ ಮಾಡೋದು ಅಂತ. ಅರ್ಧ ಕೆಜಿ ಕೈಮಾಗೆ ಇಲ್ಲಿ ನಾವು ತೊಗೊಂಡಿರೋದು ಒಂದು ಅರ್ಧ ಈರುಳ್ಳಿ, 15ರಿಂದ 20 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, 6 ಚಿಕ್ಕ ಪೀಸ್ ಆಗುವಷ್ಟು ಚಕ್ಕೆ, 2 ಇಂಚು ಶುಂಠಿ, ಹಾಗೆ 5ರಿಂದ 6 ಲವಂಗ. ಇದಿಷ್ಟು ಮಸಾಲೆಗೆ. ಗ್ರೇವಿ ಥಿಕ್ನೆಸ್ ಬರೋಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, 1 ಟೊಮೆಟೊ, ಹಾಗೆ 1 ಟೇಬಲ್ ಸ್ಪೂನ್ ಗಸಗಸೆ. ಮೊದಲು ಮಸಾಲೆಗೆ ಅಂತ ಎತ್ತಿಟ್ಕೊಂಡಿರೋ ಪದಾರ್ಥಗಳನ್ನ ಮಿಕ್ಸಿಯಲ್ಲಿ ರುಬ್ಬಿ ಆ ಮಿಶ್ರಣನ ಎತ್ತಿಟ್ಕೋಬೇಕು. ನಂತರ ಗ್ರೇವಿ ಥಿಕ್ನೆಸ್ಗೆ ಅಂತ ಯೂಸ್ ಮಾಡ್ಕೊಂಡಿರೋ ಪದಾರ್ಥಗಳನ್ನ ರುಬ್ಬಿ ಇನ್ನೊಂದು ಬೌಲ್ನಲ್ಲಿ ಎತ್ತಿಟ್ಕೋಬೇಕಾಗತ್ತೆ. ಕೈಮಾಗೆ ಅಂತಲೇ ಉಡ್ಸ್ಕೊಂಬಂದಿರೋ ಮಟನ್ನ ಚೆನ್ನಾಗಿ ತೊಳೆದು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿರು ಮಿಶ್ರಣ, ಹಾಗೆ ಕಾಯಿ ಗಸಗಸೆ ಟೊಮೆಟೊ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ 2 ಟೇಬಲ್ ಸ್ಪೂನ್ ಹಾಕಿ, ಅದರ ಜೊತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದರ ನಡುವೆ ಏನಾದರೂ ಬೋನ್ ಪೀಸ್ ಥರ ಸಿಕ್ಕರೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಅದನ್ನು ಮತ್ತೆ ನಾವು ಮಿಕ್ಸಿ ಜಾರ್ಗೆ ಹಾಕಿದಾಗ ಅದು ತುಂಡಾಗಿ ಮಧ್ಯದಲ್ಲಿ ಸಿಗತ್ತೆ, ಅದು ಸರಿ ಹೋಗಲ್ಲ. ಹಾಗಾಗಿ ಬೋನ್ ಪೀಸ್ ಥರ ಏನಾದರೂ ಸಿಕ್ಕರೆ ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಈಗ ನೋಡಿ ಅದನ್ನು ರುಬ್ಕೊತಾ ಇದ್ದೀವಿ. ಜಾಸ್ತಿ ರುಬ್ಕೊಳ್ಳೋಕೆ ಹೋಗಬಾರ್ದು, ಸುಮ್ಮನೆ ಪಲ್ಸ್ ಮಾಡಿ ರುಬ್ಕೋಬೇಕಾಗತ್ತೆ. ತುಂಬಾ ನುಣ್ಣಗೂ ರುಬ್ಬಕ್ಕೆ ಹೋಗಬಾರ್ದು, ಆವಾಗ ತುಂಬ ಹಾರ್ಡ್ ಆಗಿಬಿಡತ್ತೆ ಕೈಮಾ ಉಂಡೆ. ನೋಡಿ ಈ ಹದದಲ್ಲಿ ರುಬ್ಕೋಬೇಕಾಗತ್ತೆ. ಇದನ್ನು ಸಣ್ಣದಾಗಿ ಉಂಡೆನ ಮಾಡ್ಕೊತಾ ಬರಬೇಕು. ನಿಮ್ಮ ಮನೆಯಲ್ಲಿ ಯಾವ ಗಾತ್ರದಲ್ಲಿ ಉಂಡೆ ಇದ್ದರೆ ನಿಮಗೆ ಇಷ್ಟ ಆಗುತ್ತೋ ಆ ಗಾತ್ರಕ್ಕೆ ಮಾಡ್ಕೊಳ್ಬೋದು. ನಾವು ಮಾಡಿರೋದ್ರಲ್ಲಿ ಅರ್ಧ ಕೆಜಿ ಮಟನ್ಗೆ ಒಂದು 18 ಉಂಡೆ ಬಂದಿದೆ. ಈಗ ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ ಒಂದು 3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀವಿ. ನೀವು ಯೂಶ್ವಲಿ ಕೈಮಾ ಮಾಡೋದನ್ನು ನೋಡಿರ್ಬೋದು, ಉಂಡೆ ಕಟ್ಕೊಳ್ಳುವಾಗ ಇಲ್ಲ ಮೊಟ್ಟೆ ಅಥವಾ ಕಡಲೆ ಹಿಟ್ಟನ್ನ ಹಾಕ್ತಾರೆ. ಬಟ್ ನಾವಿಲ್ಲಿ ಅದನ್ನು ಯಾವುದನ್ನು ಬಳಸ್ತಾ ಇಲ್ಲ. ಮತ್ತು ಕೆಲವರು ಫಸ್ಟು ಒಗ್ಗರಣೆ ಹಾಕಿ ಮಸಾಲೆನ ಅದರಲ್ಲಿ ಬೇಯಿಸ್ಕೊಂಡು ಅದು ಕುದಿಯುವಾಗ ಉಂಡೆನ ಅದರೊಳಗೆ ನಿಧಾನವಾಗಿ ಬಿಡ್ತಾರೆ. ಬಟ್ ಇಲ್ಲಿ ಅದು ಡಿಫ್ರೆಂಟ್, ಈ ಪ್ರೊಸೀಜರೇ ಬೇರೆ ಥರ ಇದೆ. ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಉಂಡೆ ಕಟ್ಕೊಂಡಂಥ ಕೈಮಾನ ಹಾಕೋಬೇಕು. ಜೊತೆಗೆ ಬೋನ್ ಪೀಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ಸಹ ನೀವು ಅದಕ್ಕೆ ಹಾಕ್ಕೊಳ್ಬೋದು. ಹಾಕಿ ಅದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕಾಯೋಕ್ಕೆ ಬಿಡಬೇಕು. ನಾವು ಗ್ರೇವಿ ಥಿಕ್ನೆಸ್ಗೆ ಅಂತ ಮಾಡ್ಕೊಂಡಿದ್ದ ಮಿಶ್ರಣಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ನೀವು ಹಾಕ್ಕೊಳ್ಬೋದು. ಅದೇ ಮಿಶ್ರಣಕ್ಕೆ ನಾವು ಮಸಾಲೆಗೆ ಅಂತ ರುಬ್ಬಿಟ್ಕೊಂಡಿದ್ದ ಗ್ರೀನ್ ಮಿಶ್ರಣನೂ ಸಹ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು ಕೈಮಾ ಉಂಡೆ ನೀರು ಬಿಟ್ಕೊಂಡಿದೆ, ಹಾಗೆ ಚೆನ್ನಾಗಿ ಕುದಿ ಹತ್ತಿದೆ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಅರಿಶಿನ ಹಾಕಿ, ಈಗ ಕೆಳಗಡೆ ಏನಾದರೂ ಅಂಟಿದೆಯಾ ಏನು ಅಂತ ನೋಡಿ ಅದನ್ನು ನೀವು ತಿರುಗಿಸ್ಕೋಬೋದು. ಕೈಮಾ ಉಂಡೆ ಒಂದು ಸ್ವಲ್ಪ ಟೈಟ್ ಆಗಿರತ್ತೆ, ಅದನ್ನು ಚೆನ್ನಾಗಿ ತಳ ಮೇಲೆ ಬರೋ ಹಾಗೆ ತಿರುಗಿಸ್ಕೋಬೇಕು. ಫಸ್ಟು ನಾವು ಎಣ್ಣೆಗೆ ಉಂಡೆ ಹಾಕ್ತಿದ್ದೀವಿ. ಇದರ ರೀಸನ್ ಏನಪ್ಪ ಅಂತಂತಂದರೆ ಇದು ಹಸಿ ವಾಸನೆ ಬರಲ್ಲ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ, ಮತ್ತು ಉಂಡೆ ಆಕಾರ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಮಸಾಲೆಯಲ್ಲಿ ಅದನ್ನು ಕುದಿಸಿದ್ರು ಕೂಡ ಉಂಡೆ ಬಿಟ್ಕೊಳ್ಳೋದು ಮತ್ತು ತುಂಬ ಸಾಫ್ಟ್ ಆಗೋದು, ಕಿಚಿ ಅನಿಸೋದು ಅದೆಲ್ಲ ಆಗೋಲ್ಲ. ಇದರ ಟೇಸ್ಟ್ ಮತ್ತು ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ಆವಾಗಲೇ ಗೊತ್ತಾಗೋದು. ಕೈಮಾ ಉಂಡೆ ಬಿಟ್ಟಿದ್ದ ನೀರನ್ನೆಲ್ಲ ಸಿಯೋಕ್ಕೆ ಬಿಡಬೇಕು, ಮತ್ತು
ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆ ಬಿಟ್ಕೊಂಡಾದಮೇಲೆ ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನೆಲ್ಲ ಕಲಸಿಟ್ಕೊಂಡಿದ ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಬೇಕಾದಷ್ಟು ನೀರು ಹಾಕ್ಕೋಬೇಕು. ನಿಮಗೆ ಗ್ರೇವಿ ಥಿಕ್ನೆಸ್ ಜಾಸ್ತಿ ಇರಬೇಕು ಅಂತಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಸಾಂಬಾರು ಥರ ಮಾಡ್ಕೋಬೇಕು ಅಥವಾ ತೆಳ್ಳಗಿರಬೇಕು ಅಂತ ಅನಿಸಿದ್ರೆ ಅದಕ್ಕೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಸೊ ನೀರೆಲ್ಲ ಹಾಕ್ಕೊಂಡು ಇನ್ನೇನು ಕುದಿಯೋಕ್ಕೆ ಹತ್ತುತ್ತೆ ಅನ್ನುವಾಗ ಅದರ ಉಪ್ಪಿನ ರುಚಿ ನೋಡಿ ಇನ್ನಷ್ಟು ಉಪ್ಪು ಬೇಕಂದರೆ ಅದಕ್ಕೆ ಹಾಕ್ಕೊಳ್ಬೋದು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ ಕೂಗಿಸ್ಕೊಂಡಾದ್ಮೇಲೆ ನಮ್ಮ ರುಚಿಯಾದ ಕೈಮಾ ಗೊಜ್ಜು ರೆಡಿ ಆಗಿದೆ. ಇದನ್ನು ನೀವು ಅನ್ನದ ಜೊತೆನಾದರೂ ತಿನ್ಬೋದು, ಇಲ್ಲ ಚಪಾತಿ ಜೊತೆನಾದರೂ ತಿನ್ಬೋದು. ನಾನಿಲ್ಲಿ ಅನ್ನದ ಜೊತೆ ತಿಂತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ನಾನಿಲ್ಲಿ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ ಟೇಸ್ಟ್ ನೋಡಲಿ ಅಂತ. ಯೂಶ್ವಲಿ ಅವನು ಖಾರ ತಿನ್ನಲ್ಲ, ಸೊ ಅವನ ಬಾಯಿಗೆ ಅದು ತುಂಬ ಖಾರ ಅನಿಸಿದೆ. ಬಟ್ ದೊಡ್ಡವ್ರಿಗಂತೂ ಇದು ತುಂಬ ಅದ್ಭುತವಾದ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.